ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಪೋರ್ಟ್ಸ್ ಇನ್ ಕನ್ನಡ. ಸೊ ಭಾಳ ದಿನದಿಂದ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು RCB ವರ್ಸಸ್ GT ಮ್ಯಾಚ್ ಪ್ರಿವ್ಯೂ ಕೊಡೋದಕ್ಕೆ ಬಂದಿದ್ದೀನಿ. ಸೊ ಇವತ್ತು RCB ವರ್ಸಸ್ ಗುಜರಾತ್ ಟೈಟನ್ಸ್ ಬೆಂಗಳೂರಿನಲ್ಲೇ ಮ್ಯಾಚ್ ಇರೋದು. ಸೊ ಈ ಮ್ಯಾಚ್ನ ಕುರಿತಾದಂತಹ ಸಂಪೂರ್ಣ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಟಾಪಟ್ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ GT ಮ್ಯಾಚ್ ಇದೆ. ಸೊ ಲಾಸ್ಟ್ ಮ್ಯಾಚು RCBಗೆ ಅನ್ಫಾರ್ಚುನೇಟಾಗಿ ಲಾಸ್ಟ್ ಓವರ್ನಲ್ಲಿ ಅದೊಂಥರ ರೋಚಕ ಪಂದ್ಯ ಆಗಿತ್ತು ಅಂತಲೇ ಹೇಳ್ಬೋದು, ಡೆಲ್ಲಿ ವಿರುದ್ಧ ಪಂದ್ಯ. ಯಾಕಂದರೆ ಕೊನೆಯ ಓವರ್ನಲ್ಲಿ ಮಿಲ್ಲರ್ ಅವರು ಫಿನಿಷ್ ಮಾಡ್ತಾರೆ ಡೆಲ್ಲಿ ಕಡೆ ಮ್ಯಾಚನ್ನು. ಸೊ ಹಾಗಾಗಿ RCBಗೆ ಒಂದು ರೋಚಕ ಸೋಲು ಅಂತಲೇ ಹೇಳ್ಬೋದು ಆ ಪಂದ್ಯದಲ್ಲಿ. ಸೊ ಸಖತ್ತಾಗಿಯೇ ಟ್ರೈ ಮಾಡಿದರು ಡಿಫೆಂಡ್ ಮಾಡೋದಕ್ಕೆ, ಆದರೂ ಕೂಡ ಕೊನೆಯ ಓವರ್ನಲ್ಲಿ ಮಿಲ್ಲರ್ ಚೇಸ್ ಮಾಡಿದರು. ಸೊ ಒಂದೊಳ್ಳೆ ಮ್ಯಾಚ್ ಆಗಿತ್ತು ಆ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ ಆದರೆ ಇವಾಗ ಸ್ವಲ್ಪ ಗ್ಯಾಪ್ ಬಳಿಕ ಇವತ್ತು ಪಂದ್ಯ ಇರೋದು ತುಂಬಾ ಗ್ಯಾಪ್ ಇತ್ತು. ಸೊ ಹಾಗಾಗಿ ಇವತ್ತು ಚೇಂಜ್ ಆಗ್ಬೋದು ರಿಸಲ್ಟ್ಸು. ಯಾಕಂದರೆ ಸಿಮಿಲಿಯರ್ ಸಿಚುವೇಷನ್ನಿಂದ GT ಕೂಡ ಬಂದಿದ್ದಾರೆ. ಸೊ ಒಂದು ಬಿಗ್ ಲಾಸ್ನ ಬಳಿಕ ಬಂದಿದ್ದಾರೆ. 99 ರನ್ಸ್ನಿಂದ ಸೋತಿದ್ದಾರೆ ಅವರು ಹೋದ ಪಂದ್ಯವನ್ನು. RCB ಕೂಡ ಒಂದು ಸೋಲಿನಿಂದ ಬಂದಿದ್ದಾರೆ, ಗುಜರಾತ್ ಟೈಟನ್ಸ್ ಕೂಡ ಒಂದು ಸೋಲಿನಿಂದ ಬಂದಿದ್ದಾರೆ. ಸೊ ಇಬ್ಬರಿಗೂ ಕೂಡ ಇವತ್ತು ಗೆಲ್ಲೋದಕ್ಕೇ ಕಾಯ್ತಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಪಾಯಿಂಟ್ಸ್ ಟೇಬಲ್ನ ತಗೊಳ್ಳೋದಾದರೆ RCB 3ನೇ ಸ್ಥಾನದಲ್ಲಿದ್ದಾರೆ, GT 7ನೇ ಸ್ಥಾನದಲ್ಲಿದ್ದಾರೆ. RCB 6ರಲ್ಲಿ 4 ವಿನ್ ಆಗಿದ್ದರೆ GT 6ರಲ್ಲಿ 3 ವಿನ್ ಆಗಿದ್ದಾರೆ. ಸೊ ಇವತ್ತು RCB ಏನಾದರೂ ವಿನ್ ಆದರೆ ಸ್ವಲ್ಪ ಮೇಲೆ ಹೋಗ್ಬೋದು ಪಾಯಿಂಟ್ಸ್ ಟೇಬಲ್ನಲ್ಲಿ ಅಂತ ಅನಿಸುತ್ತೆ. ಸೊ ಅದಿರಲಿ. ಇನ್ನು ಓವರಾಲ್ ಹೆಡ್ ಟು ಹೆಡ್ನ ಬಗ್ಗೆ ಬರೋದಾದರೆ RCB ಮತ್ತು ಗುಜರಾತ್ ಟೈಟನ್ಸ್ 6 ಬಾರಿ ಮುಖಾಮುಖಿಯಾಗಿದ್ದರೆ ಅದರಲ್ಲಿ 3 ಪಂದ್ಯವನ್ನು RCB ವಿನ್ ಆಗಿದ್ದರೆ 3 ಪಂದ್ಯವನ್ನು GT ವಿನ್ ಆಗಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಲ್ ಹೆಡ್ ಟು ಹೆಡ್ನಲ್ಲಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಸಮಬಲದಲ್ಲಿದ್ದಾರೆ. ಸೊ ಹಾಗಾಗಿ ಬ್ಯಾಟಲ್ ಸಖತ್ತಾಗಿರುತ್ತೆ ಈ ಎರಡು ತಂಡ ಜೊತೆ ಆದರೆ ಅಂತ ಕ್ಲಿಯರ್ ಆಗಿ ಇದರಲ್ಲೇ ಗೊತ್ತಾಗ್ತಾ ಇದೆ. ಇನ್ನು ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11 ಕಡೆ ಬರೋಣ. RCBಯ ಪ್ಲೇಯಿಂಗ್ 11 ಇವತ್ತಿನ ಪಂದ್ಯಕ್ಕೆ ಹೇಗಿರ್ಬೋದು ಅಂತ ನೋಡೋದಾದರೆ ಪಿಲ್ಸ್ ಹಾರ್ಟ್ ಜೊತೆ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು ಒನ್ ಡೌನ್ನಲ್ಲಿ ದೇವದತ್ ಪಡಿಕ್ಕಲ್ ಆಸ್ ಎನ್ ಇಂಪ್ಯಾಕ್ಟ್ ಪ್ಲೇಯರ್ ಬಂದರೆ, ಅದಾದ ಬಳಿಕ ರಜತ್ ಪತಿದಾರ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಸುಯಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ಇನ್ನು ಹೇಜಲ್ವುಡ್, ರಸಿಕ್ ಸಲಾಮ್ದಾರ್, ಈ ಥರ ಪ್ಲೇಯಿಂಗ್ 11 ಇರ್ಬೋದು RCB ಕಡೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಫಾರ್ಮಲ್ಲಿ ಇಲ್ಲ ಕೆಲವು ಪ್ಲೇಯರ್ಸ್ಗಳು. ಎಕ್ಸಾಂಪಲ್ ಕೇಳಬೇಕು ಅಂದರೆ ಜಿತೇಶ್ ಶರ್ಮಾ ಅಷ್ಟೊಂದು ಚೆನ್ನಾಗಿ ಫಾರ್ಮ್ನಲ್ಲಿ ಇಲ್ಲ, ಯಾವುದೇ ಅಷ್ಟೊಂದು ರನ್ಸ್ ಬಂದಿಲ್ಲ ಈ ಸೀಸನ್ನಲ್ಲಿ ಅವರ ಬ್ಯಾಟಿಂದ. ಇನ್ನು ರೊಮಾರಿಯೋ ಶೆಫರ್ಡ್ ಕೂಡ ಸ್ವಲ್ಪ ಬಾಲಿಂಗ್ನಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ. ಬ್ಯಾಟಿಂಗ್ನಲ್ಲಿ ಬೇಕಾದಾಗ ಕಾಂಟ್ರಿಬ್ಯೂಟ್ಸ್ ಮಾಡಿದ್ದಾರೆ ಬ್ಯಾಟಿಂಗ್ನಲ್ಲಿ ಅಂತಲೇ ಹೇಳ್ಬೋದು, ಆದರೆ ಬಾಲಿಂಗ್ನಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಪ್ರದರ್ಶನ ಬಂದಿಲ್ಲ. ಸೊ ಜೇಕಬ್ ಬೆಥೆಲ್ ಅವ್ರನ್ನ ಇವರ ಜಾಗದಲ್ಲಿ ಟ್ರೈ ಮಾಡಿಬೇಕಾದ್ರೆ ನೋಡ್ಬೋದು. ಯಾಕಂದರೆ RCB ಬೆಂಚ್ ಸ್ಟ್ರೆಂತ್ ಕೂಡ ಅದೇ ರೀತಿಯಾಗಿದೆ. ಸೊ ಟ್ರೈ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೊಂದು ಮಾಡ್ಬೋದು. ಇನ್ನು ವೆಂಕಟೇಶ್ ಅಯ್ಯರ್ ಅವ್ರನ್ನ ಕೂಡ ಯಾವುದಾದ್ರೂ ಜಾಗದಲ್ಲಿ ಆಡಿಸಿ ನೋಡ್ಬೋದು. ಸೊ ಇದೆರಡು ಚೇಂಜ್ ಮಾಡ್ಬೋದು. ಇವತ್ತಿನ ಪಂದ್ಯಕ್ಕೇನು ಚೇಂಜ್ ಮಾಡಲಿಕ್ಕಿಲ್ಲ ಅನಿಸುತ್ತೆ. ಸೊ ನೋಡೋಣ ಏನು ಮಾಡ್ತಾರೆ ಟೀಮ್ನವರು ಏನು ಅಂತ. ಸೊ ಈ ಥರ ಪ್ಲೇಯಿಂಗ್ 11 ಇರ್ಬೋದು ಅಂತ ಅನಿಸುತ್ತೆ. ಇನ್ನು ಗುಜರಾತ್ ಟೈಟನ್ಸ್ನ ಕಡೆ ಬರೋದಾದರೆ ಶುಭ್ಮನ್ ಗಿಲ್ ಜೊತೆ ಸಾಯಿ ಸುದರ್ಶನ್ ಓಪನಿಂಗ್ ಮಾಡ್ತಾರೆ. ಸಾಯಿ ಸುದರ್ಶನ್ ಅಷ್ಟೊಂದು ಫಾರ್ಮ್ನಲ್ಲಿಲ್ಲ, ಆದರೆ ಶುಭ್ಮನ್ ಗಿಲ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಬರ್ತಾಯಿದೆ. ಕೇವಲ 5 ಮ್ಯಾಚ್ನಲ್ಲೇ 250+ ರನ್ಸ್ ಇದೆ ಈ IPL ಸೀಸನ್ನಲ್ಲಿ ಶುಭ್ಮನ್ ಗಿಲ್ ಅವ್ರದ್ದು. ಸೊ ಹಾಗಾಗಿ ಸಾಯಿ ಸುದರ್ಶನ್ ಅವರು ಕೂಡ ಫಾರ್ಮ್ಗೆ ಬಂದರೆ GT ಮತ್ತು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒನ್ ಡೌನ್ನಲ್ಲಿ ಜಾಸ್ ಬಟ್ಲರ್ ಅವರು ನೆಕ್ಸ್ಟ್ ಲೆವೆಲ್ ಆಗಿ ಫಾರ್ಮ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಅದಾದ ಬಳಿಕ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಒಂದು ಲೆವೆಲ್ಗೆ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು ಪರ್ಫಾರ್ಮೆನ್ಸ್ಗಳು ಈ ಸೀಸನ್ನಲ್ಲಿ. ಇನ್ನು ಅದಾದ ಬಳಿಕ ಗ್ಲೆನ್ ಫಿಲಿಪ್ಸ್ ಇದ್ದರು ಹೋದ ಪಂದ್ಯದಲ್ಲಿ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬರ್ತಾ ಇರಲಿಲ್ಲ ಬ್ಯಾಟಿಂಗ್ ಹಾಗೂ ಬಾಲಿಂಗಲ್ಲಿ. ಸೊ ಹಾಗಾಗಿ ಜೇಸನ್ ಹೋಲ್ಡರ್ ಏನಾದರೂ ಬರ್ಬೋದಾ ಅಂತ ಅನಿಸುತ್ತೆ ಇವತ್ತು ಅವರ ಟೀಮ್ಗೆ. ಸೊ ಇಲ್ಲ ಅಂತ ಹೇಳಿದ್ರೆ ಗ್ಲೆನ್ ಫಿಲಿಪ್ಸ್ ಇರ್ತಾರೆ ಆ ಜಾಗದಲ್ಲಿ. ಅದಾದ ಬಳಿಕ ಶಾರುಖ್ ಖಾನ್, ರಶೀದ್ ಖಾನ್, ಕಾಗಿಸೋ ರಬಾಡ, ಪ್ರಸಿದ್ಧ ಕೃಷ್ಣ, ಅಶೋಕ್ ಶರ್ಮಾ ಮತ್ತು ಮೊಹಮ್ಮದ್ ಸಿರಾಜ್. ಇನ್ನು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ರಾಹುಲ್ ತೆವಾಟಿಯಾ ಬರ್ಬೋದು. ಸೊ ಈ ಥರ GT ಪ್ಲೇಯಿಂಗ್ 11 ಇರ್ಬೋದು. ಸೊ GT ಕೂಡ ಸಖತ್ತಾಗಿ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಪ್ರಸಿದ್ಧ ಕೃಷ್ಣ, ಕಾಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್ ಬಾಲಿಂಗ್ ಸಖತ್ತಾಗಿ ಆಗ್ತಾಯಿದ್ದಾರೆ. ಇನ್ನು ಅಶೋಕ್ ಶರ್ಮಾ ಅವ್ರಿಗೆ ಸಖತ್ತಾಗಿಯೇ ಸಾಥ್ ಕೊಡ್ತಾ ಇದ್ದಾರೆ. ಇನ್ನು ಸ್ಪಿನ್ನಲ್ಲಿ ರಶೀದ್ ಖಾನ್ ಇದ್ದಾರೆ. ಇನ್ನು ಜೇಸನ್ ಹೋಲ್ಡರ್ ತಂದರೆ ಅವರು ಕೂಡ ಬಾಲಿಂಗ್ ಆಪ್ಷನ್ ಇದೆ. ವಾಷಿಂಗ್ಟನ್ ಸುಂದರ್ ಕೂಡ ಬಾಲ್ ಆಗ್ತಾರೆ. ತುಂಬಾ ಬಾಲಿಂಗ್ ಆಪ್ಷನ್ ಇದೆ GT ಕಡೆ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಸ್ಟ್ರಾಂಗ್ ಆಗಿ ಕೂಡ ಇದ್ದಾರೆ. ಸೊ ಹಾಗಾಗಿ ಇವತ್ತು ಒಂದೊಳ್ಳೆ ಬ್ಯಾಟಲ್ ನೋಡೋದಕ್ಕೆ ಸಿಗ್ಬೋದು ಅಂತ ಹೇಳುತ್ತೆ. ಸೊ ಹೇಳ್ಬೋದು. ಇನ್ನು ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಗ್ತಾ ಇರೋದ್ರಿಂದ 200+ ರನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಸ್ ಯೂಶ್ವಲ್ ಚಿನ್ನಸ್ವಾಮಿ ಅಂತ ಹೇಳಿದ್ರೆ ಹೈ ಸ್ಕೋರಿಂಗ್ ಗ್ರೌಂಡೇನೆ. ಸೊ ಮೊದಲ ಬ್ಯಾಟ್ ಮಾಡಿದ ತಂಡ 200+ ರನ್ಸ್ ಬರ್ಬೋದು ಅಂತ ಅನಿಸ್ತಾ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅದೇ ರೀತಿ ಕೂಡ ಆಗ್ಬೋದು ಇವತ್ತಿನ ಪಂದ್ಯದಲ್ಲಿ ಕೂಡ ಅಂತ ಅನಿಸ್ತಾ ಇದೆ. ಸೊ ಇದಾಗಿತ್ತು ಈ ಮ್ಯಾಚ್ನ ಕುರಿತಾದಂತಹ ಸಣ್ಣದಾದ ಪ್ರಿವ್ಯೂ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಇವತ್ತಿನ ಪಂದ್ಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ